ಆತ್ಮೀಯ ಸ್ನೇಹಿತರೆ, ಮನಸ್ಸಿನ ಬುತ್ತಿಗೆ ಸ್ವಾಗತ. ಪ್ರೀತಿಯ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಏನು ಮಾಡುವುದಿದ್ದರೂ ಎಲ್ಲ ಜನರೊಂದಿಗೆ ವ್ಯವಹರಿಸಬೇಕಾಗುತ್ತದೆ. ಜನರ ಮನಸ್ಥಿತಿ, ಭಾವನೆ, ವಿಚಾರ ಎಲ್ಲವೂ ಭಿನ್ನವಾಗಿರುತ್ತದೆ. ಕೆಲ ಜನರು ಎಲ್ಲವನ್ನು ಶ್ರಮಪಟ್ಟು ಮಾಡುವವರಾಗಿರುತ್ತಾರೆ. ಕಷ್ಟಪಟ್ಟು ಎಲ್ಲವನ್ನು ಮಾಡಿ ಜಯ ಗಳಿಸುತ್ತಾರೆ. ಇನ್ನೂ ಕೆಲ ಜನರು ಯಾವುದನ್ನು ಮಾಡಲಾರರು, ಆದರೆ ಭ್ರಮೆಯ ಲೋಕದಲ್ಲಿ ತೇಲುತ್ತಿರುತ್ತಾರೆ. ಇಂಥವರಿಂದ ಏನೂ ಮಾಡಲು ಸಾಧ್ಯವಿಲ್ಲ. ಶ್ರಮ ಪಡದೆ ಪ್ರತಿ ಕೆಲಸದಲ್ಲಿ ಸೋಲನ್ನು ಅನುಭವಿಸುತ್ತಾರೆ. ಇನ್ನೂ ಕೆಲ ವರ್ಗದವರಿರುತ್ತಾರೆ. ಅವರು ತಾವು ಏನನ್ನೂ ಮಾಡಲಾರರು. ಯಾರಾದರೂ ಏನನ್ನಾದರೂ ಮಾಡುತ್ತೇವೆಂದರೂ ಅವರನ್ನು ವಿರೋಧಿಸುತ್ತಾರೆ, ಅವಹೇಳನ ಮಾಡುತ್ತಾರೆ. ಯಾರೇ ಆದರೂ ತಮ್ಮಿಂದ ಏನೂ ಆಗಲಾರದು ಎಂದು ಕೈಚೆಲ್ಲಿ ಕುಳಿತುಕೊಳ್ಳಬಾರದು. ಆಗದು ಎಂದು ಹೇಳುತ್ತಾ ಇರಬಾರದು. ಯಾರಾದರೂ ಏನನ್ನಾದರೂ ಮಾಡಲು ಪರಿಶ್ರಮ ಪಡುತ್ತಿದ್ದರೆ ಅವರನ್ನು ತಡೆದು ನಿಲ್ಲಿಸಬಾರದು. ನಮ್ಮಿಂದ ಸಾಧ್ಯವಿಲ್ಲವೆಂದು ಇನ್ನೊಬ್ಬರನ್ನು ನೋಡಿ ಅಸೂಯೆ ಪಡಬಾರದು. ಅದರ ಬದಲು ಅವರನ್ನು ಹುರಿದುಂಬಿಸಬೇಕು. ಅವರ ಎನರ್ಜಿ ಇಮ್ಮಡಿಯಾಗುತ್ತದೆ. ನಾವು ಯಾವಾಗಲೂ ಒಳ್ಳೆಯ ಜನರ ಸಹವಾಸವನ್ನೇ ಮಾಡಬೇಕು. ಯಾರನ್ನೇ ಆಗಲಿ ಅವರ ಅಂತಸ್ತಿನಿಂದ, ಅಧಿಕಾರದಿಂದ, ಐಶ್ವರ್ಯದಿಂದ ಅಳೆಯಬೇಡಿ. ಅವರನ್ನು ಹೃದಯದಿಂದ, ಮಾನವೀಯತೆಯಿಂದ ಅಳೆಯಬೇಕು. ಯಾರನ್ನೇ ಆಗಲಿ ನಿಮ್ಮ ಕೈಗೊಂಬೆ ಮಾಡಿಕೊಳ್ಳುವ ಪ್ರಯತ್ನ ಮಾಡಬೇಡಿ. ಎಲ್ಲರ ಭಾವನೆಗೂ ಬೆಲೆ ಕೊಡಿ, ಸ್ಪಂದಿಸಿ. ವಿಭಿನ್ನ ಅಭಿರುಚಿಯ ಜನರೊಂದಿಗೆ ವ್ಯವಹರಿಸುವಾಗ ಒಂದೇ ರೀತಿಯ ಮನೋಭಾವ ಇಟ್ಟುಕೊಳ್ಳುತ್ತೇವೆಂದರೆ ಆಗಲಾರದು. ಯಾವ ಮನುಷ್ಯನೂ ಕೆಟ್ಟವನಲ್ಲ. ಅವರ ಪರಿಸ್ಥಿತಿ, ಅವರಿರುವ ಪರಿಸರ ಅವರನ್ನು ಆ ರೀತಿ ಮಾಡಿರುತ್ತದೆ. ಪ್ರತಿಯೊಬ್ಬರಲ್ಲೂ ವಿಭಿನ್ನತೆ ಇರುವುದರಿಂದ ನಮ್ಮ ಜಾಣತನದಿಂದ ಹೆಜ್ಜೆ ಇಡಬೇಕಾಗುವುದು. ಪರಿಸ್ಥಿತಿಗೆ ತಕ್ಕಂತೆ ನಮ್ಮ ಮಾತು, ನುಡಿಯಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾಗುತ್ತದೆ. ಇಂದಿನ ಈ ವಿಡಿಯೋ ನಿಮಗಿಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾಳಿನ ವಿಡಿಯೋದೊಂದಿಗೆ ನಿಮ್ಮ ಮನಸ್ಸಿನ ಭಾವನೆಯ ಜೊತೆ. ಧನ್ಯವಾದಗಳು.